ಭಾರತದಲ್ಲಿ ಒಂದಷ್ಟು ದ್ವೇಷ ಭಾಷಣ ಮಾಡುವ ಧಾರ್ಮಿಕ ಗುರುಗಳಿದ್ದಾರೆ. ಧರ್ಮ ಸಂಸತ್ ಹೆಸರಲ್ಲಿ ಜೀವಹಾನಿ ಮಾಡಲು ಕರೆ ಕೊಡುವವರು ಇದ್ದಾರೆ. ಹಾಗೆ ಸಂವಿಧಾನ ಬದಲಾಗಬೇಕು ಎಂದು ಬಯಸುವ ಸ್ವಾಮೀಜಿಯೂ ಇದ್ದಾರೆ. ಅವರೆಲ್ಲ ಧರ್ಮದ ಹೆಸರಲ್ಲಿ ಧರ್ಮ ದ್ವೇಷದಲ್ಲಿ ಮುಳುಗಿದವರು. ರಾಜಕಾರಣಕ್ಕಾಗಿ ತಮ್ಮ ಸೇವೆ ಮಾಡುವವರು, ರಾಜಕಾರಣಿಗಳ ಕೈಗೊಂಬೆಯಾಗಿರುವವರು. ಆದರೆ ಇಲ್ಲೊಬ್ಬರು ಸ್ವಾಮೀಜಿ ಮಾತ್ರ ತುಂಬಾ ಡಿಫರೆಂಟ್. ಅವರು ಪ್ರವಾಹಕ್ಕೆ ವಿರುದ್ಧವಾಗಿ ಈಜುತ್ತಾ ಇದ್ದಾರೆ. ಕೇಂದ್ರದ ಮೋದಿ ಪ್ರಭುತ್ವದ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಮೋದಿ ವಿರುದ್ಧ ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ಅಳುಕಿಲ್ಲದೆ ನಿರ್ಭೀತಿಯಿಂದ ಮಾತಾಡ್ತಾರೆ. ಮೋದಿ ವಿರುದ್ಧ ನಿರ್ದಾಕ್ಷಿಣ್ಯವಾಗಿಯೂ ಮಾತಾಡ್ತಾರೆ, ನಿಷ್ಠುರವಾಗಿಯೂ ಮಾತಾಡ್ತಾ ಬರ್ತಿದ್ದಾರೆ. ಅವರ ಹೆಸರು ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿ ಅಂತ. ಪುರಿ ಪೀಠದ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿ ತುಂಬಾ ಸಮಯದಿಂದ ಮೋದಿ ವಿರುದ್ಧ ಧ್ವನಿ ಎತ್ತುತ್ತಲೇ ಬಂದವರು. ಮೋದಿಯವರನ್ನ ಅವರು ಸುಳ್ಳುಗಾರ ಎಂದಿದ್ರು. ಮೋದಿ ಸರ್ಕಾರದ ರಾಮಮಂದಿರ ಉದ್ಘಾಟನೆಯ ಸ್ಟಂಟ್ ಅನ್ನು ವಿರೋಧಿಸಿದ್ರು. ರಾಮಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದಿಂದಲೂ ಅವರು ದೂರ ಉಳಿದಿದ್ದರು. ಆ ನಿಶ್ಚಲಾನಂದ ಸರಸ್ವತಿಯವರು ಈಗ ಮತ್ತೊಮ್ಮೆ ಮೋದಿ ವಿರುದ್ಧ ಬುಸುಗುಟ್ಟಿದ್ದಾರೆ. ಮೋದಿ ವಿರುದ್ಧ ನಿಷ್ಠುರವಾಗಿ ಮಾತನಾಡಿದ್ದಾರೆ. ಎಲ್ಲಿಯವರೆಗೆ ಅಂದ್ರೆ, ನಮ್ಮಲ್ಲಿ ಬಲಿಷ್ಠ ನ್ಯಾಯಾಂಗ ವ್ಯವಸ್ಥೆ ಇದ್ದಿದ್ರೆ ಮೋದಿಯವರು ಜೈಲಿನಲ್ಲಿರ್ತಿದ್ರು ಅಂತ ನಿರ್ಭೀತಿಯಿಂದ ಹೇಳಿದ್ದಾರೆ. ಮೋದಿ ಮಾತ್ರವಲ್ಲ, ಯೋಗಿ ಆದಿತ್ಯನಾಥ್ ಕೂಡ ಜೈಲಿನಲ್ಲಿರ್ತಿದ್ರು ಅಂತ ಅವರು ಮಾಧ್ಯಮಗಳ ಜೊತೆ ಮಾತಾಡ್ತಾ ಹೇಳಿದ್ದಾರೆ. ಮೊನ್ನೆ ಮಂಗಳವಾರ ಉಜ್ಜಯಿನಿ ಶ್ರೀ ಮಹಾಕಾಳೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಧರ್ಮಸಭೆಯಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುವಾಗ, ಬಲಿಷ್ಠ ನ್ಯಾಯಾಂಗ ವ್ಯವಸ್ಥೆ ಇದ್ದಿದ್ರೆ ಮೋದಿ, ಯೋಗಿ ಜೈಲಿನಲ್ಲಿರ್ತಿದ್ರು ಅಂತ ಹೇಳಿದ್ದಾರೆ ಅನ್ನೋದನ್ನ ಡೆಕ್ಕನ್ ಹೆರಾಲ್ಡ್ ಸುದ್ದಿ ಪ್ರಕಟಿಸಿದೆ. ಅವರು ಹೀಗೆ ಹೇಳಿದ್ದಕ್ಕೆ ಬಿಜೆಪಿ ನಾಯಕರೇ ಆಗಿರುವ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ಶಾಬಾಸ್ ಹೇಳಿದ್ದಾರೆ. ನಿಶ್ಚಲಾನಂದ ಸರಸ್ವತಿ ಅವರನ್ನ ನಿರ್ಭೀತ ಜಗದ್ಗುರು ಅಂತ ಕೊಂಡಾಡಿದ್ದಾರೆ. ನಿಶ್ಚಲಾನಂದ ಸರಸ್ವತಿ ಅವರ ಹೇಳಿಕೆಯನ್ನ ಎಕ್ಸ್ ಪೋಸ್ಟ್ ಮಾಡಿದ್ದ ವ್ಯಕ್ತಿಯೊಬ್ಬರ ಪೋಸ್ಟ್ ಅನ್ನ ಶೇರ್ ಮಾಡಿರುವ ಸುಬ್ರಹ್ಮಣ್ಯನ್ ಸ್ವಾಮಿ ಅದಕ್ಕೆ ದಿ ಫಿಯರ್ಲೆಸ್ ಜಗದ್ಗುರು ಅಂತ ಬರೆದುಕೊಂಡಿದ್ದಾರೆ. ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದ್ದು ಸತ್ಯ. ಯಾಕಂದ್ರೆ ಈ ದೇಶದ ಧರ್ಮ ಪಂಡಿತರ ಅವಸ್ಥೆ ಏನು ಅಂತ ಕಳೆದ ಕೆಲವು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಈ ಜಮಾನದಲ್ಲಿ ಧರ್ಮ ಪಂಡಿತರು ಎಂದು ಕರೆಸಿಕೊಳ್ಳುವವರು ರಾಜಕಾರಣಕ್ಕೆ ಬಲಿಯಾಗಿ ಭ್ರಷ್ಟ ಮತ್ತು ದುಷ್ಟ ರಾಜಕಾರಣಿಗಳ ಪರವಾಗಿ ನಿಂತಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಬೇಕಾದಷ್ಟು ನಿದರ್ಶನಗಳಿವೆ. ಈ ಸಂದರ್ಭದಲ್ಲಿ ನಿಶ್ಚಲಾನಂದ ಸರಸ್ವತಿ ಅಂತವರು ಹೀಗೆ ನಿರ್ಭೀತಿಯಿಂದ ಮಾತಾಡ್ತಿರೋದು ನಿಜಕ್ಕೂ ಗ್ರೇಟೆ. ಅಂದಹಾಗೆ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿ ಹೇಳಿರುವುದು ಅವಾಸ್ತವಿಕ ವಿಚಾರವಲ್ಲ. ಅದರಲ್ಲಿ ವಾಸ್ತವಾಂಶ ಇದೆ, ಸತ್ಯ ಇದೆ.